ನಮಸ್ಕಾರ ಸ್ನೇಹಿತರೆ, ಡಿಜಿಟ್ ಕನ್ನಡಕ್ಕೆ ಸ್ವಾಗತ. ನಾನು ರವಿ. ಸ್ನೇಹಿತರೆ, ಇವತ್ತು ಈ ಒಂದು ವಿಡಿಯೋದಲ್ಲಿ ನಾನು Xiaomi ಕಂಪನಿಯ ಮತ್ತೊಂದು ಹೊಸ ಸ್ಮಾರ್ಟ್ಫೋನ್ನ ಇವತ್ತು ನಾನು ನಿಮ್ಮ ಮುಂದೆ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, Xiaomi ಕಂಪನಿ ಸ್ನೇಹಿತರೆ ಭಾರತದಲ್ಲಿ ಈ ಒಂದು 9 ಸರಣಿಯ ಮತ್ತೊಂದು ಹೊಸ ಫೋನ್ಗಳನ್ನ ಬಿಡುಗಡೆ ಮಾಡ್ತಾ ಇದೆ. ಸ್ನೇಹಿತರೆ, ಇವತ್ತು ನನ್ನ ಹತ್ರ ಏನು ಸ್ಮಾರ್ಟ್ಫೋನ್ ಬಂದಿದೆ ಸ್ನೇಹಿತರೆ, ಇದು Redmi Note 9 Pro. ಈ ಒಂದು ಸ್ಮಾರ್ಟ್ಫೋನ್ ನನ್ನ ಹತ್ರ ಬಂದಿದೆ. ಇವತ್ತು ಈ ಒಂದು ವಿಡಿಯೋದಲ್ಲಿ ಯಾವುದೇ ರೀತಿ ಟೈಮ್ ವೇಸ್ಟ್ ಮಾಡದೆ ನೇರವಾಗಿ ಈ ಒಂದು ಬಾಕ್ಸ್ನ ಅನ್ಬಾಕ್ಸ್ ಮಾಡೋಣ. ಜೊತೆಗೆ ಈ ಅನ್ಬಾಕ್ಸ್ ಮಾಡ್ತಾ ಇದ್ರ ಜೊತೆಗೆ ಸ್ನೇಹಿತರೆ, ಈ ಒಂದು ಸ್ಮಾರ್ಟ್ಫೋನಿನ ಸ್ನೇಹಿತರೆ ಟಾಪ್ 5 ಫೀಚರ್ಗಳನ್ನ ನಾನು ನಿಮಗೆ ತಿಳಿಸ್ತೀನಿ. ಸೊ ಹಾಗಾದರೆ ಯಾವುದೇ ರೀತಿ ವೇಸ್ಟ್ ಮಾಡದೆ ಟೈಮ್ನ ನಾವು ನೇರವಾಗಿ ಇದನ್ನು ಕ್ವಿಕ್ಕಾಗಿ ಒಂದು ರೀತಿ ಅನ್ಬಾಕ್ಸ್ ಮಾಡೋಣ. ಸೊ ಇದು ಆನ್ ಆದಮೇಲೆ ಇದರ ಒಂದು ಇಂಟರ್ಫೇಸ್ ನೀವು ನೋಡ್ಬೋದು ಯಾವ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಂತ. ತುಂಬ ಅದ್ದೂರಿಯಾದಂತಹ ಒಂದು ಕಲರ್, ಒಂದು ವೈಬ್ರೆಂಟ್ನ ಈ ಒಂದು ಸ್ಮಾರ್ಟ್ಫೋನ್ ಕೊಡ್ತಾ ಇದೆ. ಸೊ ಜೊತೆಗೆ ಇಲ್ಲಿ ನಾನು ಇದನ್ನು ಆಟೋ ಬ್ರೈಟ್ನೆಸ್ ಮೋಡಲ್ಲಿ ಇಟ್ಟಿರುವ ಕಾರಣದಿಂದಾಗಿ ಇದು ತನ್ನಂತಾನೇ ಒಂದು ಬ್ರೈಟ್ನೆಸ್ನ ಇನ್ಕ್ರೀಸ್ ಮತ್ತು ಡಿಕ್ರೀಸ್ ಮಾಡ್ಕೊಳ್ತಾ ಇದೆ. ಸೊ ಮೊದಲಿಗೆ ನಾನು ಈ ಒಂದು ಸ್ಮಾರ್ಟ್ಫೋನಿನ ಸ್ನೇಹಿತರೆ ಒಂದು ಡಿಸ್ಪ್ಲೇ ಮಾಹಿತಿ ನಾನು ನಿಮಗೆ ಹೇಳೋದಾದರೆ, ಸೊ ಮೊದಲು ಈ ಒಂದು ಸ್ಮಾರ್ಟ್ಫೋನ್ ಸ್ನೇಹಿತರೆ ಸುಮಾರು 6.67 ಇಂಚಿನ ಫುಲ್ HD+ ಡಿಸ್ಪ್ಲೇನ ಈ ಒಂದು ಸ್ಮಾರ್ಟ್ಫೋನ್ ಹೊಂದ್ಕೊಂಡಿದೆ. ಜೊತೆಗೆ ಈ ಒಂದು ಸ್ಮಾರ್ಟ್ಫೋನ್ ನೀವು ನೋಡ್ತಾ ಇದ್ದೀರಾ ಸ್ನೇಹಿತರೆ, ಇಲ್ಲಿ ಎಲ್ಲೂ ಸಹ ನಿಮಗೆ ಬೆಸಲ್ಗಳನ್ನ ಈ ಒಂದು ಸ್ಮಾರ್ಟ್ಫೋನಲ್ಲಿ ನೋಡೋಕ್ಕೆ ಸಿಗಲ್ಲ. ಇದು ಕಂಪ್ಲೀಟ್ ಆದಂತಹ ಒಂದು ಅತಿ ಕಡಿಮೆ ಒಂದು ಲೆಂತಿನ ಒಂದು ಬೆಸಲ್ಗಳನ್ನ ಈ ಒಂದು ಸ್ಮಾರ್ಟ್ಫೋನ್ ಹೊಂದ್ಕೊಂಡಿದೆ. ಒಟ್ಟಾರೆಯಾಗಿ ಇದು ಒಂದು ರೀತಿಯಲ್ಲಿ 20:9 ಆಸ್ಪೆಕ್ಟ್ ರೇಷಿಯೋನ ಈ ಒಂದು ಸ್ಮಾರ್ಟ್ಫೋನ್ ಒಳಗೊಂಡಿದೆ. ಜೊತೆಗೆ ಈ ಒಂದು Redmi Note 9 Pro ಈ ಒಂದು ಸ್ಮಾರ್ಟ್ಫೋನ್ನ ಪ್ರೊಟೆಕ್ಷನ್ಗೋಸ್ಕರ ಇಲ್ಲಿ ಗ್ಲಾಸ್ ಮೇಲೆ ನಿಮಗೆ ಕಾರ್ನಿಂಗ್ ಗೋಲ್ಡಿನ ಗ್ಲಾಸ್ ವರ್ಷನ್ 5 ಸಹ ಕೊಡ್ತಾ ಇದ್ದಾರೆ. ಸೊ ಇದು ಒಂದು ರೀತಿಯಲ್ಲಿ ಒಂದು ಒಳ್ಳೆಯ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದಾದಮೇಲೆ ನಾವು ಎರಡನೇದಾಗಿ ಈ ಒಂದು ಸ್ಮಾರ್ಟ್ಫೋನಿನ ಪ್ರೊಸೆಸರ್ ಅಥವಾ ಹಾರ್ಡ್ವೇರ್ ಅಥವಾ ಸಾಫ್ಟ್ವೇರ್ ಬಗ್ಗೆ ಹೇಳೋದಾದರೆ, ಸೊ ಈ ಒಂದು ಸ್ಮಾರ್ಟ್ಫೋನಲ್ಲಿ ಸ್ನೇಹಿತರೆ Qualcomm Snapdragon 720G ಪ್ರೊಸೆಸರ್ನ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಈ ಒಂದು ಚಿಪ್ಸೆಟ್ನ ನಾವು ಈಗಾಗಲೇ Realme 6 Pro ಸ್ಮಾರ್ಟ್ಫೋನಲ್ಲಿ ಈಗಾಗಲೇ ನಾವು ನೋಡಿದ್ದೀವಿ ಸ್ನೇಹಿತರೆ. ಸೊ ಅದೇ ರೀತಿಯಾದಂತಹ ಒಂದು ಚಿಪ್ಸೆಟ್ನ ಈ ಒಂದು Redmi Note 9 Pro ಸ್ಮಾರ್ಟ್ಫೋನಲ್ಲಿ ಕೊಡ್ತಾ ಇದ್ದಾರೆ. ಜೊತೆಗೆ ಇದು ನಿಮಗೆ 2.32 GHz ಕ್ಲಾಕ್ ಸ್ಪೀಡ್ ನೀಡುವುದ್ರ ಜೊತೆಗೆ ಇದು ನಿಮ್ಗೆ ಒಂದು ರೀತಿಯಲ್ಲಿ ಅದ್ದೂರಿಯಾದಂತಹ ಒಂದು ಪರ್ಫಾರ್ಮೆನ್ಸ್ ಬೂಸ್ಟರ್ ಕೂಡ ಈ ಒಂದು ಸ್ಮಾರ್ಟ್ಫೋನ್ ಒಳಗೊಂಡಿದೆ. ಈ ಒಂದು ಸ್ಮಾರ್ಟ್ಫೋನ್ ಸ್ನೇಹಿತರೆ ಒಟ್ಟಾರೆಯಾಗಿ ನಿಮಗೆ 2 ರೀತಿಯ ಒಂದು ವೇರಿಯಂಟ್ಗಳಲ್ಲಿ ಅವೈಲೇಬಲ್ ಇದೆ ಸ್ನೇಹಿತರೆ. ಒಂದು 4GB RAM, ಮತ್ತೊಂದು 6GB RAM. ಸೊ ಇದರ ಒಂದು ಕ್ರಮವಾಗಿ ಸ್ನೇಹಿತರೆ ಇವೆರಡು ರ್ಯಾಮ್ಗಳು ಸ್ನೇಹಿತರೆ ನಿಮಗೆ LPDDR4X ರ್ಯಾಮ್ ಆಗಿರುತ್ತೆ. ಜೊತೆಗೆ ಇದರ ಕ್ರಮವಾಗಿ ಇದರ ಒಂದು ಸ್ಟೋರೇಜ್ ವೇರಿಯಂಟ್ ನೋಡಬೇಕಂತಂದರೆ ಇದು 64 ಮತ್ತು 128GBಯ ಒಂದು ಸ್ಟೋರೇಜ್ ವೇರಿಯಂಟ್ನ ಇದು ಹೊಂದ್ಕೊಂಡಿದೆ. ಸೊ ಎರಡು ಸ್ಟೋರೇಜ್ಗಳು ಸ್ನೇಹಿತರೆ UFS 2.1 ಸ್ಟೋರೇಜ್ ಕೆಪಾಸಿಟಿಯನ್ನು ಹೊಂದ್ಕೊಂಡಿದೆ. ಸೊ ಹಾಗಾಗಿ ನಿಮಗೆ ಒಟ್ಟಾರೆಯಾದಂತಹ ಒಂದು ಅದ್ದೂರಿಯ ಒಂದು ರ್ಯಾಮ್ ಮತ್ತು ಒಂದು ಸ್ಟೋರೇಜಿನ ಒಂದು ಸ್ಮಾರ್ಟ್ಫೋನ್ ಇದಾಗಿರುತ್ತೆ. ಬ್ಯಾಕ್ ಸೈಡಲ್ಲಿ ನಿಮಗೆ ಮೊಟ್ಟ ಮೊದಲ ಬಾರಿಗೆ ಸ್ನೇಹಿತರೆ ಈ ರೀತಿಯಾದಂತಹ ಒಂದು ಕ್ಯಾಮ್ರಾ ಲೆನ್ಸ್ಗಳನ್ನ ನೀವು ನೋಡಲು ನಿಮಗೆ ಸಿಗುತ್ತೆ. Xiaomi ಕಂಪನಿಯ ಮೊಟ್ಟ ಮೊದಲ ಒಂದು ಸ್ಮಾರ್ಟ್ಫೋನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದರಲ್ಲಿ ಸ್ನೇಹಿತರೆ ಒಟ್ಟಾರೆಯಾಗಿ ನಿಮಗೆ 5 ಕ್ಯಾಮ್ರಾ ಸಿಗುತ್ತೆ. ಯಥಾ ಪ್ರಕಾರ ಬ್ಯಾಕ್ ಸೈಡಲ್ಲಿ ನಿಮಗೆ 4 ಮತ್ತು ಫ್ರಂಟಲ್ಲಿ ನಿಮಗೆ ಒಂದು ಸೆನ್ಸರ್ನ ಕೊಡ್ತಾ ಇದ್ದಾರೆ. ಸೊ ಬ್ಯಾಕ್ ಸೈಡಲ್ಲಿ ಸ್ನೇಹಿತರೆ ಏನು ಕ್ಯಾಮ್ರಾನ ಕೊಟ್ಟಿದ್ದಾರೆ ಸ್ನೇಹಿತರೆ, ಇದರಲ್ಲಿ ನಿಮಗೆ 48, 8 ಮತ್ತು 5 ಮೆಗಾ ಪಿಕ್ಸೆಲ್ನ ಕ್ಯಾಮ್ರಾಗಳನ್ನ ಎನೇಬಲ್ ಮಾಡಿದ್ದಾರೆ. ಸೊ ಇದರ ಕ್ರಮವಾಗಿ ಸ್ನೇಹಿತರೆ ನಾವು ಈ ಒಂದು ಸ್ಮಾರ್ಟ್ಫೋನಿನ ಫ್ರಂಟ್ ಕ್ಯಾಮ್ರಾದ ಮಾಹಿತಿ ನೋಡೋದಾದರೆ ಸ್ನೇಹಿತರೆ ಫ್ರಂಟಲ್ಲಿ ನಿಮಗೆ ನೋಡ್ತಾ ಇದ್ದಾರೆ ಪಂಚ್ ಹೋಲ್ ಒಳಗಡೆ ನಿಮಗೆ ಫ್ರಂಟ್ ಫೇಸಿಂಗ್ ಕ್ಯಾಮ್ರಾದಲ್ಲಿ ನಿಮಗೆ 16 ಮೆಗಾ ಪಿಕ್ಸೆಲ್ನ ಫ್ರಂಟ್ ಫೇಸಿಂಗ್ ಕ್ಯಾಮ್ರಾ ಕೊಡ್ತಾ ಇದ್ದಾರೆ. ಸೊ ಇದು ಈ ಒಂದು ಸ್ಮಾರ್ಟ್ಫೋನಿನ ಸ್ನೇಹಿತರೆ ಕ್ಯಾಮ್ರಾ ವಿಭಾಗದ ಒಂದು ಮಾಹಿತಿ ಆಗಿರುತ್ತೆ. ಈಗ ಈ ಒಂದು ಸ್ಮಾರ್ಟ್ಫೋನಿನ ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಕ್ಯಾಮ್ರಾಗಳ ನೀವು ಸ್ಯಾಂಪಲ್ಗಳನ್ನ ನೋಡಬೇಕು ಅಂತ ಇಷ್ಟಪಡ್ತಾ ಇದ್ದಾರೆ ಸ್ನೇಹಿತರೆ, ಯಾವುದೇ ರೀತಿ ಒಂದು ಟೈಮ್ ವೇಸ್ಟ್ ಮಾಡದೆ ಈ ಒಂದು ವಿಡಿಯೋ ಕಂಪ್ಲೀಟ್ ಆದಮೇಲೆ ನೀವು ಡಿಜಿಟ್ ಕನ್ನಡ ಇನ್ಸ್ಟಾಗ್ರಾಮ್ ಪೇಜ್ಗೆ ಫಾಲೋ ಮಾಡಿಬಿಟ್ಟು ಅಲ್ಲಿ ಇದರ ಒಂದು ಸ್ಯಾಂಪಲ್ ಶಾಟ್ಗಳನ್ನ ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ನೀವು ಅಲ್ಲಿಂದ ಇದನ್ನು ನೋಡ್ಬೋದು. ಜೊತೆಗೆ ನೀವಿನ್ನೂ ಡಿಜಿಟ್ ಕನ್ನಡ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ತಾ ಇಲ್ಲ ಅಂದರೆ ದಯವಿಟ್ಟು ಫಾಲೋ ಮಾಡಿ. ಈ ಒಂದು ಸ್ಮಾರ್ಟ್ಫೋನಲ್ಲಿ ಸ್ನೇಹಿತರೆ Xiaomiಯ ಮೊಟ್ಟ ಮೊದಲ ಒಂದು ಕಂಪ್ನಿಯ ಒಂದು ಸ್ಮಾರ್ಟ್ಫೋನ್ ಆಗಿರುತ್ತೆ ಸ್ನೇಹಿತರೆ. ಯಾಕಂದರೆ ಇದರಲ್ಲಿ ನಿಮಗೆ 5020 mAhನ ಬ್ಯಾಟ್ರಿ ಈ ಒಂದು ಸ್ಮಾರ್ಟ್ಫೋನಲ್ಲಿ ಇವರು ಬಿಲ್ಡ್ ಮಾಡಿದ್ದಾರೆ. ಜೊತೆಗೆ ಈ ಒಂದು ಸ್ಮಾರ್ಟ್ಫೋನಲ್ಲಿ ಈಗಾಗಲೇ ನಾವು ಹೇಳಿರುವಂತೆ 18 ವ್ಯಾಟ್ ಫಾಸ್ಟ್ ಚಾರ್ಜ್ ಸಪೋರ್ಟ್ ಮಾಡುವ ಟೆಕ್ನಾಲಜಿ ಸಹ ಈ ಒಂದು ಸ್ಮಾರ್ಟ್ಫೋನಲ್ಲಿ ಅವೈಲೇಬಲ್ ಇದೆ. ಸೊ ಹಾಗಾಗಿ ನಿಮಗೆ ಈ ಬ್ಯಾಟ್ರಿ ಕಂಪ್ಲೀಟ್ ಆಯ್ತಾ ಇದ್ದಂಗೆ ಸ್ನೇಹಿತರೆ ನೀವು ಆರಾಮಾಗಿ ಪುನಃ ಈ ಒಂದು ಸ್ಮಾರ್ಟ್ಫೋನ್ನ ಆದಷ್ಟು ಬೇಗನೆ ಇದನ್ನು ಚಾರ್ಜ್ ಕೂಡ ನೀವು ಮಾಡ್ಕೊಬಹುದು. ಸೊ ಇದು ಈ ಒಂದು ಸ್ಮಾರ್ಟ್ಫೋನಿನ 4 ಫೀಚರ್ಗಳಾಗಿರುತ್ತೆ. ಈಗ ಈ ಒಂದು ಸ್ಮಾರ್ಟ್ಫೋನಿನ ಓವರ್ವ್ಯೂ ಮತ್ತು ಇದರ ಒಂದು ಬಿಲ್ಡ್ ಡಿಸೈನ್ ಬಗ್ಗೆ ಹೇಳೋದಾದರೆ, ಈ ಒಂದು ಸ್ಮಾರ್ಟ್ಫೋನ್ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ, ಇದು ಕಂಪ್ಲೀಟ್ ಆದಂತಹ ಒಂದು ಬ್ಯಾಕ್ ಸೈಡಲ್ಲಿ ನೋಡೋದಾದರೆ ಇದು ಕಂಪ್ಲೀಟ್ ಆದಂತಹ ಒಂದು ಗ್ಲಾಸ್ ಫಿನಿಶ್ನ ಹೊಂದ್ಕೊಂಡಿದೆ. ಜೊತೆಗೆ ಇದರ ಒಂದು ಇದರ ಮಧ್ಯಭಾಗ ಏನಿದೆ ಸ್ನೇಹಿತರೆ ಇದು ಕಂಪ್ಲೀಟ್ ಆದಂತಹ ಒಂದು ನೋಡ್ತಾ ಇದ್ದೀರಾ, ಇದು ಕಂಪ್ಲೀಟ್ ಆದಂತಹ ಒಂದು ಮೆಟಲ್ ಬಾಡಿ ಇದು ಈ ಒಂದು ಸ್ಮಾರ್ಟ್ಫೋನ್ ಹೊಂದ್ಕೊಂಡಿದೆ. ಜೊತೆಗೆ ಇದರ ಒಂದು ಕೆಲವು ಫಿಸಿಕಲ್ ಓವರ್ವ್ಯೂ ಕೊಡೋದಾದರೆ ಮೇಲ್ ಸೈಡಲ್ಲಿ ನೋಡ್ತಾ ಇದ್ದೀರಾ ಸ್ನೇಹಿತರೆ, ಇಲ್ಲಿ ನಿಮಗೆ IR ಬ್ಲಾಸ್ಟರ್ ಕೊಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ನಿಮಗೆ ನಾಯ್ಸ್ ಕ್ಯಾನ್ಸಲೇಷನ್ ಸೆನ್ಸರ್ಗಳನ್ನ ಈ ಒಂದು ಸ್ಮಾರ್ಟ್ಫೋನ್
ಸ್ಮಾರ್ಟ್ಫೋನಲ್ಲಿ ಕೊಡ್ತಾ ಇದ್ದಾರೆ. ಅದಲ್ಲದೆ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನಲ್ಲಿ ನೀವು ಸ್ವಲ್ಪ ಝೂಮ್ ಮಾಡಿ ನೋಡಿದ್ರೆ ಸ್ನೇಹಿತರೆ ಇಲ್ಲಿ ನೋಡ್ತಾ ಇದ್ದೀರಾ ಮೇಲೆ ಸಹ ಈ ಒಂದು ಸ್ಮಾರ್ಟ್ಫೋನಲ್ಲಿ ಸ್ನೇಹಿತರೆ ಸ್ಪೀಕರ್ಗಳನ್ನ ಕೊಡ್ತಾ ಇದ್ದಾರೆ. ಸೊ ಇದು ಈ ಒಂದು ಸ್ಮಾರ್ಟ್ಫೋನಲ್ಲಿ ಸ್ನೇಹಿತರೆ ಮೊಟ್ಟ ಮೊದಲ ಬಾರಿಗೆ Xiaomi ಕಂಪ್ನಿಯವರು ರಚನೆ ಮಾಡಿರುವಂಥ ಒಂದು ರೀತಿಯಲ್ಲಿ ಇದು ಒಂದು ರೀತಿಯಲ್ಲಿ ಹೆಚ್ಚಿನ ಒಂದು ಕ್ರಿಯೇಟಿವಿಟಿ ಅಂತಲೇ ಹೇಳ್ಬೋದು. ಸೊ ಇದಾದಮೇಲೆ ಈ ಒಂದು ಸ್ಮಾರ್ಟ್ಫೋನಿನ ಸ್ನೇಹಿತರೆ ನಾವು ಎಡಭಾಗಕ್ಕೆ ಬಂದರೆ ಸ್ನೇಹಿತರೆ ಇಲ್ಲಿ ನಿಮಗೆ ಸ್ಲಾಟ್ ಕೊಡ್ತಾ ಇದೆ, ಸಿಮ್ ಸ್ಲಾಟ್. ಸೊ ಅದನ್ನು ನಾನು ಇಜೆಕ್ಟ್ ಮಾಡಿ ತೋರಿಸ್ತೀನಿ ಇದರಲ್ಲಿ ಹೇಗಿದೆ ಏನಿಲ್ಲ ಅಂತೇಳಿ. ಸೊ ಈ ಒಂದು ಸ್ಮಾರ್ಟ್ಫೋನ್ ಸ್ನೇಹಿತರೆ ನಿಮಗೆ 12 ವೋಲ್ಟಿ ಸಪೋರ್ಟ್ ಮಾಡುತ್ತೆ. ಜೊತೆಗೆ ಈ ಒಂದು ಸ್ಮಾರ್ಟ್ಫೋನಲ್ಲಿ ಸ್ನೇಹಿತರೆ ಈಗಾಗಲೇ ನೀವು ನೋಡ್ತಾ ಇರುವ ಹಾಗೆ ಇಲ್ಲಿ ನಿಮಗೆ 2 ನ್ಯಾನೋ ಸಿಮ್ಗಳನ್ನ ಮತ್ತು 1 ಮೈಕ್ರೋ SD ಕಾರ್ಡ್ನ ಈ ಒಂದು ಸ್ಮಾರ್ಟ್ಫೋನಲ್ಲಿ ನೀವು ಬಳಸ್ಕೊಬೋದು. ಸೊ ಹಾಗಾಗಿ ಇದರಲ್ಲಿ ಸ್ನೇಹಿತರೆ ಸುಮಾರು ನೀವು 256 GB ವರೆಗಿನ ಮೈಕ್ರೋ SD ಕಾರ್ಡ್ನ ಹಾಕ್ಕೊಂಡು ಇದರ ಒಂದು ಸ್ಟೋರೇಜ್ ಕೆಪಾಸಿಟಿನ ನೀವು ಇನ್ಕ್ರೀಸ್ ಮಾಡ್ಕೊಬೋದು. ಸೊ ಇದನ್ನು ನಾವು ಇದನ್ನು ಹೇಗಿತ್ತು ಅದೇ ರೀತಿಯಲ್ಲಿ ಇದನ್ನು ಹಾಕ್ಬಿಡೋಣ. ಇದಾದಮೇಲೆ ನಾವು ಈ ಒಂದು ಸ್ಮಾರ್ಟ್ಫೋನಿನ ಕೆಳಭಾಗದಲ್ಲಿ ಬರೋದಾದರೆ ಇಲ್ಲಿ ನಿಮಗೆ 3.5mm ಆಡಿಯೋ ಜಾಕ್ ಕೊಡ್ತಾ ಇದ್ದಾರೆ ಮತ್ತು ಇಲ್ಲಿ ನಿಮಗೆ Type-C ಪೋರ್ಟ್ ಕೊಡ್ತಾ ಇದ್ದಾರೆ, ಆಡಿಯೋ ಮೈಕ್ ಮತ್ತು ಸ್ಪೀಕರ್ಗಳನ್ನ ಕೆಳಗಡೆ ಸಹ ಕೊಡ್ತಾ ಇದ್ದಾರೆ. ಈ ಸೈಡಿಗೆ ಬಂದರೆ ಸ್ನೇಹಿತರೆ ಈಗಾಗಲೇ ಹೇಳಿರುವಂತೆ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನಲ್ಲಿ ನಿಮಗೆ ಫಿಂಗರ್ ಪ್ರಿಂಟ್ ಸೆನ್ಸರ್ನ ಈಗಾಗಲೇ ನಾವು Poco X2 ಆಗಿರ್ಬೋದು ಅಥವಾ Realme 6 ಸೀರೀಸ್ನ 2 ಫೋನ್ಗಳು Realme 6 ಮತ್ತು Realme 6 Pro 2 ಫೋನ್ಗಳಲ್ಲಿ ನೋಡಿರುವಂತೆ ಇಲ್ಲಿ ನಿಮಗೆ ಸೈಡ್ ನಿಮಗೆ ಫಿಂಗರ್ ಪ್ರಿಂಟ್ ಸೆನ್ಸರ್ಗಳನ್ನ ಕೊಡ್ತಾ ಇದ್ದಾರೆ. ಇಲ್ಲಿಂದ ನೀವು ಆನ್ ಆಫ್ ಮತ್ತು ಇದನ್ನು ಫಿಂಗರ್ ಪ್ರಿಂಟ್ ಸೆನ್ಸರ್ ಥರ ಯೂಸ್ ಮಾಡ್ಕೊಬೋದು. ಜೊತೆಗೆ ಇಲ್ಲಿ ನಿಮಗೆ ವಾಲ್ಯೂಮ್ ರಾಕರ್ ಕೊಡ್ತಾ ಇದ್ದಾರೆ. ಸೊ ಇದು ಈ ಒಂದು ಸ್ಮಾರ್ಟ್ಫೋನಿನ ಸ್ನೇಹಿತರೆ ಅನ್ಬಾಕ್ಸಿಂಗ್ ಮತ್ತು ಟಾಪ್ 5 ಫೀಚರ್ಗಳನ್ನ ನಾನು ನಿಮಗೆ ತಿಳಿಸಿದ್ದೀನಿ. ಈ ಒಂದು ಸ್ಮಾರ್ಟ್ಫೋನ್ ಬಗ್ಗೆ ಬೇರೆ ಯಾವುದೇ ರೀತಿಯ ಮಾಹಿತಿ ನೀವು ತಿಳ್ಕೊಬೇಕು ಅಂತ ಇಷ್ಟಪಟ್ಟರೆ ನೀವು ನನ್ನ ಕಮೆಂಟ್ ಮಾಡಿ ತಿಳಿಸ್ಬೋದು. ಸೊ ಜೊತೆಗೆ ನೀವಿನ್ನು ಡಿಜಿಟ್ ಕನ್ನಡ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮತ್ತೊಂದು ವೀಡಿಯೋ ಜೊತೆಗೆ ಆದಷ್ಟು ಬೇಗ ಬರ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದ.